ಗಗನವತಾಗನೆ ತುಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೇನು ಮುತ್ತು ರತ್ನ ನವರತ್ನ ಮಿದಮ ಅಗಣಿತ ಪಾನ ಮೇನು ಮುತ್ತು ರತ್ನ ನವರತ್ನ ಮಿದಮ ಸೊಗೆಯುವುದೇ ಜರಿಯ ಬೇರೆ ಅಚ್ಚರಿಯ ಬೇರೆ ಮಾತುಕ ವಾರಣೋ ತಾತ ಜಾಂಬವಂತರೇ, ಆಂಜನೇಯ, ಈ ಸಮುದ್ರವನ್ನು ನೋಡಿದಿರಾ? ಎಷ್ಟೊಂದು ಭಯಂಕರವಾಗಿರುವುದು. ಹೌದು ಆಂಜನೇಯ, ಬಹಳ ಚೆನ್ನಾಗಿರುವುದು. ಈ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯ ಕುಶಲವಾರ್ತೆಯನ್ನು ತರುವ ವೀರರು ಯಾರಿರುವರೆಂದು ವಿಚಾರಿಸಿ ನೋಡು ಅಂಗದ ಕುಮಾರ. ಹಾಗೆ ಆಗಲೇ ಆಂಜನೇಯ. ನಳ, ನೀನೆಷ್ಟು ಯೋಜನೆಯನ್ನು ಆರಬಲ್ಲೆ? ನೀಲ, ನೀನೆಷ್ಟು ಯೋಜನೆಯನ್ನು ಆರಬಲ್ಲೆ? 22. ಜಾಂಬವಂತರೇ, ನೀವೆಷ್ಟು ಯೋಜನೆಯನ್ನು ಆರಬಲ್ಲಿರಿ? ಆಂಜನೇಯ, ಅಂಗದ ಕುಮಾರ, ಅಂಗದ ಕುಮಾರ, ನನ್ನ ಪರಾಕ್ರಮವನ್ನು ಪರೀಕ್ಷಿಸುತ್ತಿರುವೆಯಾ? ಹೌದು ತಾತ. ಹೇಳುದನ್ನು ಕೇಳು. ನಾನು ಯುವಕನಾಗಿದ್ದಾಗ ಎಷ್ಟು ದೂರ ಬೇಕಾದರೂ ಹಾರುತ್ತಿದ್ದೆನು. ಕ್ಷಣ ಮಾತ್ರದಲ್ಲೇ ಸೀತಾಮಾತೆಯನ್ನು ತಂದೊಪ್ಪಿಸುತ್ತಿದ್ದನು. ಆದರೆ ಅಂಗದ ಕುಮಾರ ವೃದ್ಧನಾದ್ದರಿಂದ ನನಗೂ ವಯಸ್ಸಾಯ್ತು ಕಣೆಯ. ಮುದುಕ 90 ಯೋಜನೆ ಹಾರಬಲ್ಲೆ, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಅಂಗದ ಕುಮಾರ, ನನ್ನನ್ನು ಕೇಳುತ್ತಿರುವಲ್ಲ, ನೀನು ಎಷ್ಟು ದೂರ ಹಾರಬಲ್ಲೆ ಅದನ್ನು ತಿಳಿಸೋದಾಗು. ನಾನು ಈ ಸಮುದ್ರವನ್ನೇ ಹಾರಬಲ್ಲೆ, ಆದರೆ ಹಿಂದಕ್ಕೆ ಮಾತ್ರ ಬರಲಾರೆ. ಅಂಗದ ಕುಮಾರ, ಈ ಕಾರ್ಯವು ನಮ್ಮಿಂದ ಸಾಧ್ಯವಿಲ್ಲ. ಪರಾಕ್ರಮೆಯಾದ ಆಂಜನೇಯನಿಂದಲೇ ಈ ಕಾರ್ಯ ಸಾಧ್ಯವು. ಆತನನ್ನು ಪ್ರಾರ್ಥಿಸೋಣ. ಹೌದು ತಾತ. ಆಂಜನೇಯ, ಆಂಜನೇಯ, ನೀನು ಬಾಲ್ಯದ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನೇ ನುಂಗಲವಾದ ಪರಾಕ್ರಮಿ. ಶ್ರೀರಾಮಚಂದ್ರನ ಆಶೀರ್ವಾದವು ನಿನ್ನ ಮೇಲೆ ಸಂಪೂರ್ಣವಾಗಿದೆ. ಈ ವಿಸ್ತಳವಾದ ಸಮುದ್ರವನ್ನು ದಾಟಿ ಆ ಧ್ರುವರಾದ ರಾವಣ ನೆಲೆ ಕಂಡು ಹಿಡಿದಿ ಸೀತಾಮಾತೆಯನ್ನು ಕುಶಲ ವಾರ್ತೆಯನ್ನು ತರುವಂತಲಾಗು. ನಿನಗೆ ಮಂಗಳವಾಗಲಿ. ಭಯಪಡಬೇಡಿ, ಭಯಪಡಬೇಡಿ. ಈ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಒಂದು ಸಣ್ಣ ಕಾರ್ಯೋಪಾಧಿಯಾಗಿ ದಾಟಿ ಸೀತಾಮಾತೆಯ ಕುಶಲವಾರ್ತೆಯನ್ನು ತೆರೆಯುತ್ತೇನೆ. ಅವಧಿ ಮುಗಿದರೊಳಗಾಗಿ ಲಾಂಗಿಪೆ ನೀ ವಾರ್ತೆಯ, ಲಾಂಗಿಪೆ ನೀ ವಾರ್ತೆಯ, ಬರದಿಂ ನಾನೂರೆ ಹರುಷ ವಾಂತುರೆ, ಬರದಿಂ ನಾನೂರೆ ಹರುಷ ವಾಂತುರೆ, ಲಾಂಗಿಪೆ ನೀ ವಾರ್ತೆಯ, ಲಂಘಿತೆ ನೀರದ ಸಂಗರದವರೆಗೂ ತುಂಗ ಬಲ್ತಿನ ನೊಂದು ನಿಮಿಷದೆ, ಲಂಘಿತೆ ನೀರದ ಸಂಗದವರೆಗೂ ತುಂಗ ಬಲದಿನ ನೊಂದು ನಿಮಿಷದೆ, ಲಂಘಿಪೆ ನೀ ವಾರ್ತೆಯ, ಬರದಿಂ ನಾನೂರೆ ಹರುಷ ವಾಂತುರೆ, ಬರದಿಂ ನಾನೂರೆ ಹರುಷ ವಾಂತುರೆ, ಲಂಘಿಪೆ ನೀ ವಾರ್ತೆಯ. ಪಾವನಾದನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ, ಪಾವನಾದನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ, ಶ್ರೀವರ ಪದವ ಜೀವರ ಸುತ್ತಿರ, ಶ್ರೀವರ ಪದವ ಜೀವತೆ ಸುತ್ತಿ ಭಾವದಿನ ನೀಯುತ್ತಲಾಗವ ವೀಕ್ಷಣ, ಭಾವದಿನ ನೀಯುತ್ತಲಾಗವ ಲಂಘಿಪೆ ನೀ ವಾರ್ತೆಯ, ಬರದಿಂ ನಾನೂರೆ ಹರುಷ ವಾಂತುರೆ, ಬರದಿಂ ನಾನೂರೆ ಹರುಷ ವಾಂತುರೆ, ಲಂಘಿಪೆ ನೀ ವಾರ್ತೆಯ, ವಾರ್ತೆಯ, ವಾರ್ತೆಯ. ಸುರಕುಲವಂ ಹಿಂಸೆ ಸುರಕುಲವಂ ಹಿಂಸೆ ನಿಷ್ಕರುಣಿತಾನೆನಿಸಿ ಜಗವ ಬೋಧಿಸುತ್ತೀರ್ಪ ದುರುಳ ದಶಾನನ ಪುರವಿದಂ ನಿಲುಕಿಸಿದೆ. ರಾಮಚಂದ್ರನ
ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ದಾನವ ಮಂಡಲೇಂದ್ರನ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಕಂಡೋಗಿಡಿ ದುರೆಯೇ ಬಲ ಕಂಡೋಗಿಡಿ ದುರೆಯೇ ಬಲ ಕಂಡನಾಲಂಕ ನಗರವ ಮಣಿಮಂಡಲವನಿತ ಕಂಡನಾಲಂಕ ನಗರವ ಕಂಡೆ ತಲಕಿಂದೋಗೆ ಬಕಲ್ಲು ಲಗಳ ಮೇಲೆ ನಾಮುಗೆಯುತ್ತೆ ದರನ ತಲಕಿಂದೋಗೆ ಬಕಲ್ಲು ಲಗಳ ಮೇಲೆ ನಾಮುಗೆಯುತ್ತೆ ಗಗನ ತಲಕಿ ದೋಗೆ ಬಕಲ್ಲು ಲಗಳ ಮೇಲೆ ನಾಮುಗೆಯುತ್ತೆ ಕಗತಿಯೊಳಗೆ ರಾಮ ಕಗತಿಯೊಳಗೆ ಸುಖನ ತೆರದಿ ಕಗತಿಯೊಳಗೆ ಸುಖನ ತೆರದಿ ಕಗತಿಯೊಳಗೆ ಸುಖನ ತೆರದೆ ಕಗತಿಯೊಳಗೆ ಸುಖನ ತೆರದೆ ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿದೆ ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿದೆ ಕಂಡೆನಾಲಂಕ ನಗರವ ಮಣಿಮಂಡಲವನಿತ ಕಂಡೆನಾಲಂಕ ನಗರವ ಕಂಡೆ ಮದ ಕಳಸ ತತ್ತಿ ತಳ 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 ತಳಸಿ ಗಗನವ ಬೆಳಗಿದೆ ಕೊಳಪ ಮದ ಕಳಸ ತತ್ತಿ ತಳ 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 ತಳಸಿ ಗಗನವ ಬೆಳಗಿದೆ ತಲ ತ್ರಿಕೋಟ ರಾಮ ತ್ರಿಕೋಟ ಜಲದ ಮೇಲೆ 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 ಪ್ರಜ್ವಲ್ಪ ದೈತ್ಯನ ಪೊಳಲವನೇ ಪರೆ ಪ್ರಜ್ವಲ್ಪ ದೈತ್ಯನ ಪೊಳಲವನೇ
ರಾಮಚಂದ್ರ, ಏನಿತನ ವೈಭವ? ಲಂಕಾನಗರದ ಹೊರಗಿನ ಬಾಗಿಲು ಇಷ್ಟೊಂದು ಉಳಿಯುತ್ತಿರುವಾಗ ಇನ್ನು ಈತನ ಅರಮನೆ ಆದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಇರಲಿ. ರಾಮಚಂದ್ರ, ನಾನು ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗ ಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಮ್ಮುಕೆಯ ಗರ್ಭವನ್ನು ಒಳಹೊಕ್ಕು ಒಳಗೆ ಬೃಹದಾಕಾರವಾಗಿ ಬೆಳೆದು ಅವಳ ಉದರನ್ನು ಸೀಳಿ ಹೊರಗೆ ಬಂದದ್ದು ನಿನ್ನ ಅನುಗ್ರಹದಿಂದಲೇ. ಇರಲಿ, ಪುರಪ್ರವೇಶ ಮಾಡುವೆನು. ಜನಗಣೆ ಮೀರಿದ ದಿನಗಳ ನಾಟ್ಯಂ ತಡೆಬಡೆಗಿಲ್ಲದೆ ಜನಗಣೆ ದಿನಗಳ ನಾಟ್ಯಂ ತಡೆಬಡೆಗಿಲ್ಲ. ಚೆನ್ನಿನ ಕೋಟೆಯ ಹೊನ್ನಿನ ಒಳಪು, ಚೆನ್ನಿನ ಕೋಟೆಯ ಹೊನ್ನಿನ ಒಳಪು ಎನಿಸಿಗಣದಲ್ಲಿ ಶೋಭಿಪು ನನಗೆ, ಎನಿಸಿಗಣದಲ್ಲಿ ಶೋಭಿಪು ನನಗೆ. ನಾಗಲೋಕ ಸುರರಿಗೆ ಸಮ ನೆನಪುದು, ನಾಗಲೋಕ ಸುರರಿಗೆ ಸಮ ನೆನಪುದು. ಸಗತ ನಗರದಲ್ಲಿ ಶೋಭಿಪು ನನಗೆ, ಸಗತ ನಗರದಲ್ಲಿ ಶೋಭಿಪು ನನಗೆ. ಸೊಗತೆ ಮಿಗೆ ಸೊಗತೆ ಮಿಗೆ ಸೊಗತೆ. ರಾಮಚಂದ್ರ, ಪುರಪ್ರವೇಶ ಮಾಡಿವೆಂದರೆ ಯಾರು ಅಡ್ಡಲಾಗಿ ಮಲಗಿರೋಳಲ್ಲ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುತ್ತೇನೆ. ಯಾರ ಮನ್ಮತ್ತ ಇರ್ಬೇಕು, ಬ್ಯಾಡ ಅದನ್ನ ಕೇಳಿದ್ರೆ ಮನ್ಮತ್ನ ಛೇರಿ ಯಾರದು? ಯಾರು ನನ್ನ ನಿದ್ರಾಭಂಗ ಮಾಡಿದವರು? ಓಹೋ, ಕಾಡು ಕಪಿ. ಎಲ್ಲವೋ ಮಂಗ, ಇಲ್ಲಿಗೆ ಬರಲು ಕಾರಣವೇನು? ಎಲ್ಲವನ್ನು ವಿವರವಾಗಿ ತಿಳಿಸು. ನಾನು ಶ್ರೀರಾಮಚಂದ್ರನ ಸೇವಕನು. ಈ ಲಂಕಾನಗರವನ್ನು ನೋಡಿ ಆನಂದಲು ಪಡು ಬಂದಿರುವೆನು. ಅಪ್ಪಣೆಯಾದರೆ ಪುರಪ್ರವೇಶ ಮಾಡುವೆನು. ಏನು ಲಂಕಾನಗರ ಪ್ರವೇಶ? ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಸಹ ಅಸಾಧ್ಯವಾಗಿರುವಲ್ಲಿ ಕೇವಲ ಕಪಿಯಾದ ನಿನಗೆ ಸಾಧ್ಯವೇ? ಆಗೊಂದು ವೇಳೆ ಪುರ ಪ್ರವೇಶ ಮಾಡಬೇಕಾದರೆ ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಗೆದ್ದು ಪ್ರವೇಶ ಮಾಡು. ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ನನಗೆಲ್ಲವೂ ಸಾಧ್ಯವನ್ನು ತಿಳಿ. ನಾವು ಯುದ್ಧ ಮಾಡಬೇಕೆಂದರೆ ಕೆಲವು ಷರತ್ತುಗಳ ಮೇಲೆ ಯುದ್ಧ ಮಾಡೋಣ. ಏನದು ನಿನ್ನ ಷರತ್ತು? ಗಂಡಸು, ನೀನು ಹೆಂಗಸು. ನೀನಾದರೂ ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದ್ದರಿಂದ ನೀನು ರಾಮಾನುಗ್ರಹದಿಂದ ನನ್ನನ್ನು 3 ಬಾರಿ ಗುದ್ದುಗಳನ್ನು ನೀಡು. ನಾನು ರಾಮನಿಂದ ಬದುಕುಳಿದರೆ ನಾನು ನಿನಗೆ 1 ಗುದ್ದನ್ನು ನೀಡುತ್ತೇನೆ.
ಆಗ ನಮ್ಮಿಬ್ಬರ ಬಲಾಬಲಗಳು ತಿಳಿಯುತ್ತವೆ. ಏನು ನೀನು ನನಗೆ 3 ಪ್ರಹಾರಗಳನ್ನು ಮಾಡುವೆ? ಹೌದು. ಹಾಗಾದರೆ ಮೊದಲು ನನ್ನ ಸರದಿ. ಹಾಗೆ ಆಗಲಿ. ಕುಳಿತುಕೋ. ಮುಗದೇ ಹೋಯ್ತು. ಬೇಡ ಬೇಡ ಅಂದ್ರು ಕೇಳಿಲ್ಲ ಕಾಡ್ ಕಪಿ. ಜೈ ಜೈ ರಘುವೀರ ಸಮರ್ಥ. ಇನ್ನು 2 ಪ್ರಹಾರಗಳಿದೆ. ಕುಳಿತುಕೋ. ಮುಗಿದೇ ಹೋಯ್ತು. ನನ್ನ ಮಾತು ಕೇಳದೆ ಕಾಡ್ ಕಪಿ. ಬೇಡ ಬೇಡ ಆದ್ರೂ ಕೇಳಲಿಲ್ಲ. ಜೈ ಜೈ ರಘುವೀರ ಸಮರ್ಥ. ಇದು ಸಾಮಾನ್ಯವಾದ ಕಪಿ ಅಲ್ಲ. ಅಲ್ಲವೋ ಕಪಿಯೇ, ಇನ್ನು 1 ಪ್ರಹಾರವಿರುವುದು. ಕುಳಿತುಕೋ. ಹಾಗೆ ಆಗಲಿ. ಹೋಯ್ತು. ಪಾದಾಳ ಸೇರಿಬಿಡ್ತು. ಬೇಡ ಬೇಡ ಅಂದ್ರು ಕೇಳಿದ ಕಾಡ್ ಕಪಿ. ನಾನು ಯಾರು? ಲಂಕಿಣಿ. 1 ಪ್ರಹಾರಕ್ಕೆ ಪಾತಾಳ ಸೇರಿತು. ಜೈ ಜೈ ರಘುವೀರ ಸಮರ್ಥ. ಏನು ಆಶ್ಚರ್ಯವಿದು. ಇದು ಸಾಮಾನ್ಯವಾದ ಕಪಿ ಅಲ್ಲ. ಈಗ ನಿನ್ನ ಸರದಿ. ಕುಳಿತುಕೋ. ಮೆಲ್ಲಿಗೆ ಹಂಗಂದು ಬಿಟ್ರೆ ಹಾಗೆ ಆಗಲಿ. ಮೆಲ್ಲಿಗೆ ಹಂಗಂದು ಬಿಡಲ್ಲ. ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ನೀನು ಸಾಮಾನ್ಯವಾದ ಕಪಿಯಲ್ಲ. ಇಂದಿಗೆ ನನ್ನ ಶಾಪ ವಿಮೋಚನೆ ಆಯಿತು. ಇನ್ನು ಆ ರಾವಣನಿಗೆ ಅಪಜಯವು, ರಾಮನಿಗೆ ಜಯವು. ನನ್ನನ್ನು ಸಮುದ್ರಕ್ಕೆ ಎಸೆದು ನೀನು ಲಂಕಾನಗರವನ್ನು ಪ್ರವೇಶಿಸು. ರಾಮಾನುಗ್ರಹದಿಂದ ಎಲ್ಲವೂ ಜಯವೇ ಆಗುವುದು. ಜೈ ಜೈ ರಘುವೀರ ಸಮರ್ಥ. ಒಡೆಯ ನವದಿಯು ಮುಗಿಯಲಿಂದಿಗೆ, ಒಡೆಯ ನವದಿಯು ಮುಗಿಯಲಿಂದಿಗೆ, ತಡೆಯಲಾರೆ ಶೋಕವ, ತಡೆಯಲಾರೆ ಶೋಕವ, ಜಡ ಜಗಂದೆಯ ಉಡುಪ ಮುಖಿಯಳ, ಜಡ ಜಗಂದೆಯ ಉಡುಪ ಮುಖಿಯಳ, ಬಡ ನಡುವಿನ ಬಾಲೆಯ, ಬಡ ನಡುವಿನ ಬಾಲೆಯ, ಅಮ್ಮಮ್ಮ ಕಾಣಿ ಭೂಮಿ ಜಾತಿಯ, ರಾಮ ಬಾಕಿ ಸೀತೆಯ, ರಾಮ ರಾಮ ಎಲ್ಲಿ ಶೋಧಿಸಲಿ ಪುರದ ನಾನಾ ಭಾಗಗಳಲ್ಲೇ ಅನೇಕ ಭವನಗಳಲ್ಲೂ ಸಹ ಹುಡುಕಿ ನೋಡಿದನು. ಎಲ್ಲಿಯೂ ಮಾತೆಯವರ ದರ್ಶನವಾಗಲಿಲ್ಲ. ಹೀಗೇನು ಮಾಡುವುದು? ಇನ್ನು ಮುಂದೆ ಹೋಗಿ ಹುಡುಕಿ ನೋಡುತ್ತೇನೆ. ಹಾ ರಾಮಚಂದ್ರ,
ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳಲ್ಲಿ ಬಿದ್ದಿರುವರು. ಅಲ್ಲಿ ಏನಾದರೂ ಮಾತಿರಬಹುದೇ? ಹುಡುಕಿ ನೋಡುತ್ತೇನೆ. ಹಾ ರಾಮಚಂದ್ರ, ಮಾತೆಯವರು ಸಿಕ್ಕಿದರು. ಜಗನ್ಮಾತೆಯವರ ದರ್ಶನವಾಯಿತು. ನನ್ನ ದೂತತೂ ಸಾರ್ಥಕವಾಯಿತು. ಇರಲಿ, ಮತ್ತೊಂದು ಸಾರಿ ದರ್ಶನ ಮಾಡಿಕೊಂಡು ನಂತರ ಹೊರಡುತ್ತೇನೆ. ರಾಮಚಂದ್ರ, ಇದೇನೋ ಮೋಸ ಕಾರ್ಯ, ಅದು ದೈವವೇ. ರಾಮಚಂದ್ರ, ಇದೇನೋ ಮೋಸ ಕಾರ್ಯ, ಅದು ದೈವವೇ. ರಾಮಚಂದ್ರ, ದುರುಳನೆ ಕಚೆಯೋಳಲೇನು, ದುರುಳನೆ ಕಚೆಯೋಳಲೆಂತು ದೂರಿಗೆ ಸಿಲುಕಿದೆ. ದೂರಿಗೆ ಸಿಲುಕಿದೆ. ಆಯಿದೇನೋ ಮೋಸ ಕಾರ್ಯ, ಅದು ದುರ್ದೈವವೇ. ಬಾಯೋಳು ಸುರಲಾಲನೇಕ. ರಾಮಚಂದ್ರ, ಬಾಯೋಳು ಸುರಲಾರನೀಕ, ರಾಮಗೆಂತು ಬೇಳಲಯ್ಯೋ. ರಾಮಗೆಂತು ಬೇಳಲಯ್ಯೋ. ಆಯಿದೇನು ಮೋಸ ಕಾರ್ಯ, ಅದು ದೈವವೇ. ರಾಮ, ರಾಮಚಂದ್ರ, ಹಾ ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದೆ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳುಹಿಸಿದೆಯಾ? ತ್ರಿಲೋಕ ಪಾವನನಾದ ಸೀತಾಮಾತೆಯು ಈ ದುರುಳ ರಾವಣಾದ ಪಕ್ಕದಲ್ಲಿ ಮಲಗಿರೋಳಲ್ಲ. ಅಮ್ಮ ತಾಯಿ, ಶ್ರೀರಾಮಚಂದ್ರನ ಧರ್ಮಪತ್ನಿಸಿದ ನೀನು ಈ ದುರುಳನ ವೈಭವಕ್ಕೆ ಮರಳಾದೆಯ ತಾಯಿ, ಈ ದುರುಳನ ವೈಭವಕ್ಕೆ ಮರಳಾದೆಯ ಅಮ್ಮ. ನಿನ್ನಂತವರ ಪಾಡೇ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಸಾಮಾನ್ಯ ಸ್ತ್ರೀಯರ ಪಾಡೇನು? ಏನು ಏನು ಮಾಡಲಿ, ಏನು ಮಾಡಲಿ? ಅಯ್ಯೋ ಅಯ್ಯೋ, ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಿತ್ತೆ. ಏನು 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 ಮಾಡಲಿ? ಒಂದೇ ಏಟಿಗೆ ಸೆದೆಬಡಿಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ಎನಗಿಲ್ಲ. ಏನು ಏನಿದು? ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಲ್ಲ. ಶ್ರೀರಾಮಚಂದ್ರನು ಮಾತೆಯವರ ದರ್ಶನವಾದಾಗ ಕೆಲವು ಕುರುಗಳನ್ನು ಶೋಧಿಸಿ ನೋಡು ಎಂದಿದ್ದನು. ಆ ಕುರುಗಳನ್ನು ಶೋಧಿಸದೆ ಅರಿಯದೇ ಆಡಿದ ಮಾತುಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯ ಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿ ಇಲ್ಲ ಸೀತೆ ಇವಳಲ್ಲ. ರಾಮ
ವಿಧವತ್ವ ಸೂಚಿಸುತ್ತಿದೆ ಎಡ ತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡ ತಲೆಯ ಹಿಂದೆ. ಮಾತೆ ಇವಳಲ್ಲ, ಬೂದಾತೆ ಇವಳಲ್ಲ, ರಾಮಚಂದ್ರ ರಾಮ. ಇಲ್ಲ ಇಲ್ಲ, ಮಾತೆಯವರು ಇವರಲ್ಲ. ಇನ್ನು ಮುಂದೆ ಹುಡುಕಿ ನೋಡುತ್ತೇನೆ. ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ತದರ ಮನೆಯ ಚಲಿಸಿದೆ ನಾನು. ವಿಚಿತ್ರದರ ಮನೆಯ ಚಲಿಸಿದೆ ನಾನು. ಸೀತೆಯ ಕಾಣುವ ರೀತಿ ನಾವುದು, ಮಾತೆಯ ಪಾದವ ನಾನೆಂತೂ ಕಾಮೆನು. ಮಾತೆಯ ಪಾದವ ನಾನೆಂತೂ ಕಾಮೆನು. ಸೀತೆಯ ಕಾಣುವ ರೀತಿ ನಾವುದು, ರಾಮ. ರಾಮಚಂದ್ರ, ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿದೆ. 1 ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುತ್ತೇನೆ ಬಂದ ನಾನು ಈಗ ರಿಕ್ತ ಹಸ್ತನಾಗಿ ಹಿಂತಿರುಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಮಾತೆಯವರು ಸಿಗಲೆಂದು ಹೇಳಿದರೆ ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾಯೋಪರೇಷ ಮಾಡಿಕೊಳ್ಳುವನು. ಇಷ್ಟಾದರೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ. ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ನಾನೊಬ್ಬನು ಮಾತ್ರ ವಿಫಲನಾಗಿ ಹಿಂದಿರುಗಿದರೆ ಇಂತೆಲ್ಲ ಅನರ್ಥಗಳೇ ಕಾರಣವಾಗುವುದು. ಈಗೇನು ಮಾಡಲಿ? ಈ ತ್ರಿಕುಟಾಚಲವನ್ನು ಒಳಗೊಂಡ ಈ ಪರ್ವತವನ್ನು ನನ್ನ ಲಾಂಗೋಲಿಂದ ಛೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರ ಮುಂದಿಸಲು ಅವರೇ ಹುಡುಕಿಕೊಳ್ಳಲಿ. ಜೈ ಜಯ ರಘುವೀರ ಸಮರ್ಥ. ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುತ್ತದೆ. ಜೈ ಜಯ ರಘುವೀರ ಸಮರ್ಥ. ಸೈಪೆನ್ನೆ ಪರಿತಾಪ ಪಟ್ಟಳವ, ಸೈಪೆನ್ನೆ ಪರಿತಾಪ ಪಟ್ಟಳವ, ಬಾದಿಗೆ ತೋರೆ ಚೆಲುವೆ, ಬಾರಿ ನೀರೆ ತೋರೆ ಚೆಲುವೆ, ಬಾರಿ ನೀರೆ ತೋರೆ ಚೆಲುವೆ, ಬಾರಿ ನೀರೆ ತೋರೆ ಚೆಲುವೆ. ಸೈಪೆನ್ನೆ ಪರಿತಾಪ ಉಪಟಳವ, ಭಾವರೂಪವಂತಳ ನೋಡಲಿ, ಭಾವರೂಪವಂತಳ ನೋಡಲಿ, ಸಂತಾಪವ ಪೊಂದಲು ತಾಪವೆಂತದು, ಸಲ್ಲಾಪವ ಪೊಂದಲು ತಾಪವೆಂತದು. ಸೈಪೆನ್ನೆ ಪರಿತಾಪ ಸುಪಟಳವ, ಹಾರೆ ನೀರೆ ತೋರೆ ಚೆಲುವೆ, ಹಾರೆ ನೀರೆ ತೋರೆ ಚೆಲುವೆ, ಹಾರೆ ನೀರೆ ತೋರೆ ಚೆಲುವೆ, ಹಾರೆ ನೀರೆ ತೋರೆ ಚೆಲುವೆ. ಸೈಪೆನ್ನೆ ಪರಿತಾಪ ಸುಪಟಳವ, ರಾಗದ ಭೋಗದ ಸೊಬಗಿವ ಯಾರದ, 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 ರಾಗದ ಭೋಗದ ಸೊಬಗಿವ ಯಾರದ,
ರಾಗದ ಭೋಗದ ಸೊಬಗಿ ವಯ್ಯಾರದ ಹೂಗಳು ಕಾದಿವೆ ಮಾನಸಕ್ಕೆ ಹೂಗಳು ಕಾದಿವೆ ಮಾನಸಕ್ಕೆ ಸೈಬೆಣ್ಣೆ ಹರಿತಾಪ ಉಪಟಳವ ಬಾರೆ ನೀರೆ ತೋರೆ ಚೆಲ್ಲುವೆ ಬಾರೆ ನೀರೆ ತೋರೆ ಚೆಲ್ಲುವೆ ಬಾರೆ ನೀರೆ ತೋರೆ ಚೆಲ್ಲುವೆ ಬಾರೆ ನೀರೆ ತೋರೆ ಚೆಲ್ಲುವೆ ಸೈಬೆಣ್ಣೆ ಹರಿತಾಪ ಉಪಟಳವ 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 ಏನೀ ಮನಸ್ಸಿನ ಕಳವಳ? ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹಂಸತೂಲಿಕ ತಲ್ಪದೋಳ್ ಪೋಡಿಸಿದರು ಸುಖನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾದ ಬಂಧನಕ್ಕೆ ಸಿಲುಕಿ ನೊಂದಿದೆ ಈ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತದ ಅವಳನ್ನು ನೋಡಿ ನೋಡಿ ನನ್ನನ್ನು ನಾನೇ ಕರಿಯದಾನವಾದೆ. ಅದಾವ ಪ್ರೀತಿ, ಅದಾವ ಮೋಹ ದಹಿಸುತ್ತಿದೆ ಈ ನನ್ನ ದೇಹವನ್ನು. ನಾನೀಗೇನು ಮಾಡಲಿ? ನಾನೀಗೇನು ಮಾಡಲಿ? ಅವಳನ್ನು ಬಲತ್ಕರಿಸಲೇ? ಛೆ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ನಕ್ಕಲಾರಳು ಸೀತೆ. ಏನು ಮಾಡಲಿ? ಏನು ಮಾಡಲಿ? ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುವೆನು. ಕಾಂತಾಮಣಿಗಳೇ 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 ಕಾಮನ ರಾಗಿಣಿ ನದಂತೋನ ಮಣ್ಣಿಪೆ ಕಾಂತಾಮಣಿಗಳೇ ಕಾಂತಾಮಣಿಗಳೇ ಕಾಮನ ರಾಗಿಣಿ ನದಂತೋನ ಮಣ್ಣಿಪೆ ತ್ರಿಜಗಂಗಳೋ ಕಾಣೆನ ತ್ರಿಜಗಂಗಳೋ ಕಾಣೆನ ಪುರದ ಬೇಣಿಗೆ ತಾಟಿಯೇ ಪುರದ ಬೇಣಿಗೆ ತಾಟಿಯೇ ಅಜಯ ಮನಕ್ಕೆ ಮರಣ ಅಜಯ ಮನಗೆ ಮರಣ ಮದುವೆ ನಿಪನೋಟದೆ ಮದ ಗಜ ಗಮನೆಗಳ ದಂತೋಣ ಮಣ್ಣಿಪೆ ಕಾಂತಾಮಣಿಯಳ ಕಾಂತಾಮಣಿಯಳ ಕಾಮನ ರಾಗಿಣಿ ನದಂತೋಣ ಮಣ್ಣಿಪೆ ಅದಂತೋಣ ಮಣ್ಣಿಪೆ. ಏನೇ ಆಗಲಿ, ನನ್ನ ಗುರಿಯನ್ನು ನಾನು ಸಾಧಿಸಲೇಬೇಕು. ಈಗಲೇ ಅಶೋಕವನಕ್ಕೆ ಹೋಗಿ ವೀರಸಮನೆ ತೊಂದೊಡ್ಡಿ ಧರೆಯಲ್ಲಿ ಸಂಚರಿಸುತ್ತಿರುವ ಆ ಹರಿಯ ಚರಣವನ್ನು ಸೇರಬೇಕೆಂಬುದೇ ನನ್ನ ಮನದ ಇಚ್ಛೆ. ಹೇ ಸೀತೆ, ಜಗನ್ಮಾತೆ, ನೀನೇ ನೀನೇ ನನ್ನ ಮೋಕ್ಷದಾತೆ. ಮನಸ್ಸಿನ ಚಿಂತೆ ಮನಸ್ಸಿನ ಚಿಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ
ಭಾಗಿನಿ ಲಂಕಾವಾಸಿನಿ ಭಾಗಿನಿ ತೊಳಲು ತಲಿರುವೆ ಮನದಿ ನಿರಂತರ ರಾಮ ರಾಮ ತೊಳಲು ತಲಿರುವೆ ಮನದಿ ನಿರಂತರ ಬಯಸಿದೆ ಮಾಯದ ಹೊನ್ನ ಹರಿಣವ ರಾಮಚಂದ್ರ ಬಯಸಿದೆ ಮಾಯದ ಹೊನ್ನ ಹರಿಣವ ಪಡೆದಲೆ ಕಾವಿದೆ ಘೋರ ದುರಂತ ರಾಮಚಂದ್ರ ಪಡೆದನೆ ಕಾವಿದೆ ಘೋರ ದುರಂತ ಮನಸ್ಸಿನ ಚಿಂತೆ ತನು ಕಲೆ ಮನಸ್ಸಿನ ಚಿಂತೆ ತನು ಕಲೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಲೆ ರಾಮ ರಾಮಚಂದ್ರ ಪ್ರಾಣೇಶ್ವರ ಎಲ್ಲಿರುವಿರಿ ಸ್ವಾಮಿ ಎಲ್ಲಿರುವಿರಿ ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿ ತಂದದ್ದು ಇನ್ನೂ ನಿಮಗೆ ತಿಳಿಯಲ್ಲವೇ ಇನ್ನು ಎಷ್ಟು ದಿವಸಗಳ ಕಾಲ ಈತನ ಬಂಧನ ವಾಸಿಯಾಗಿರಬೇಕು ರಾಮಚಂದ್ರ ಇನ್ನು ಎಷ್ಟು ದಿವಸಗಳ ಕಾಲ ಈತನ ಬಂಧನ ವಾಸಿಯಾಗಿರಬೇಕು ಆದಷ್ಟು ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗಬಾರದೆ ಪ್ರಭು ನನ್ನನ್ನು ಕರೆದುಕೊಂಡು ಹೋಗಬಾರದೆ ಏನು ರೂಪು ಏನು ಲಾವಣ್ಯ ಶೃಂಗಾರ ಸಂಭ್ರಮವ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಡಿತಾರೆ ಸವಿನೀಯೆ ಸುಮನೀಯೆ ಬಾ ಬಡಿಸಾರೆ ಸವಿನೀಯೆ ಸುಮನೀಯೆ ಬಾ ಶೃಂಗಾರ ಸಂಭ್ರಮವ ಮೋಕನ ರೂಪಿಣಿ ಸುಗಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ಮೋಕನ ರೂಪಿಣಿ ಸುಗಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ದೊರೆತೆ ನೀನೀಗ ಕವಿತೆ ಬೇಗ ದೊರೆತೆ ನೀನೀಗ ಕವಿತೆ ಬೇಗ ಮೋಗದ ಸುಮಧುರ ಸುಮರಾಣಿ ಮೋಗದ ಸುಮಧುರ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಡಿಸಾರೆ ಸವಿನೀಯೆ ಸುಮನೀಯೆ ಬಾ ಬಡಿಸಾರೆ
ಕವಿನೀಯ ಸುಮನೀಯ ಬಾ ಬೃಂದಾರ ಸಂಭ್ರಮವಾ. ಜಾನಕಿ, ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪದಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು, ಚಕ್ರವರ್ತಿಯಾದ ಸಾರ್ವಭೌಮನಾದ ನಾನು ನಿನಗೆ ದಾಸನಾಗುವುದು. ರಾಮಚಂದ್ರ, ಈ ದುರಾತ್ಮನ ದುರಾಲಾಪಗಳಿಗೆ ಕಿವಿಗೊಟ್ಟು ಕೇಳುತ್ತಾ ನಾನು ಹೇಗೆ ಕಾಲವನ್ನು ಕಳೆಯಲಿ ಪ್ರಭು? ನಾನು ಹೇಗೆ ಕಾಲವನ್ನು ಕಳೆಯಲಿ? ಎಲ್ಲವೋ ನೀಚನೆ. ಈ ನೀಚ ಕೃತ್ಯವು ನಿನಗೆ ತಕ್ಕದ್ದಲ್ಲ. ನನ್ನನ್ನು ನನ್ನ ಸ್ವಾಮಿ ಒಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಜಾನಕಿ, ಆ ನಿನ್ನ ಏಡಿಯಾದ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನವಾಸೆಯನ್ನು ಪೂರ್ಣ ಮಾಡು. ಪಾಪಿ, ಶುನಕನ ತೆರೆದಿಂದೇತಗೆ ಬೊಗಳು ತಿರ್ಪೆಯ ದುರುಣ ಘನವೀರ ರಾಘವಾಂಗನೆಯನಿಸಿ ಘನವೀರ ರಾಘವಾಂಗನೆಯನಿಸಿ ಘನವೀರ ರಾಘವಾಂಗನೆಯನಿಸಿ ಎಲ್ಲಿ ಮನವು ಚಲಿಸುವುದೇನೋ ಪಾಪಾತ್ಮ ಪಾಪಾತ್ಮ ಪಾಪ. ನೀನು ನನ್ನನ್ನು ಕದ್ದು ತಂದದ್ದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನ ಉದರವನ್ನು ಸೀಳಿಬಿಡುವೆ. ಅಸರ ಸಂಹಾರಕ್ಕಾಗಿ ಅವತರಿಸಿದ ನನ್ನ ಸ್ವಾಮಿಗೆ ನೀನು ಎದೆಬಿಟ್ಟು ನಿಲ್ಲಬಲ್ಲೆಯ? ಜಾನಕಿ, ಕಾಡಿಯಲ್ಲಿ ಹೇಳಿ ರಾಮನು ಗೆಲ್ಲುವನೆ ಗೆಲ್ಲುವನೆ. ಕಾಡಿಯಲ್ಲಿ ಹೇಳಿ ರಾಮನು ಗೆಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಗೆದ್ದು ಬೆಳೆದು ನಾವು ಜಡಿಸದೆ ಬಡದ ಹೋಗುವ ಬಡಗರದಿಂದ ಹಿಡಿದು ಬೆಳೆದು ನಾವು ಜಡಿಗಲೀಗಲೇ ಹೊರಗೆ ಹೋಗುವೆ ಕಡಗರದಿಂದ. ಗಡಗಡ ನಡಗಿಸಿ ಬೆಳಗನು ಅಡಗಿಸುವೆ, ಗಡಗಡ ನಡಗಿಸಿ ಬೆಳಗನು ಅಡಗಿಸುವೆ. ಕಾಡಿಯಲ್ಲಿ ಹೇಳಿ ರಾಮನು ಗೆಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಜಾನಕಿ, ಆ ಏಡಿಯಾದ ರಾಮನಿಗೆ ಈ ವಿಷಯ ತಿಳಿದರೂ ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಆ ಇನ್ನ ಏಡಿಯಾದ ರಾಮನನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಪಾಪಿ, ನಿನ್ನ ವಂಶವನ್ನೇ ನಾಶ ಮಾಡುವ ಭೋಗಿನೆಂದರೆ ಘಟಸರ್ಪವೆಂದು ತಿಳಿ. ನನ್ನ ಸ್ವಾಮಿ ಪಾದ ಧೂಳಿಗೂ ಸಮಾನವಲ್ಲದ ನೀನು ಆತನ ಧರ್ಮಪತ್ನಿಯಾದ ನನ್ನನ್ನು ಕರೆತಂದು ನೀನು ನಾಶವಾಗುವುದಲ್ಲದೆ ಋತಾನಿನ ರಾಕ್ಷಸ ಕುಲವನ್ನೇಕೆ ನಾಶ ಮಾಡಿಕೊಳ್ಳುವೆ? ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಜಾನಕಿ, ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಗಳನ್ನು. ಈ ರಾವಣ ಹೆಸರು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಅಂತದರಲ್ಲಿ ನಾನು ನಿನ್ನ ಹೇಳಿ ರಾಮನಿಗೆ ಎದುರತಕ್ಕವನಲ್ಲ. ಆ ರಾಮನನ್ನು ಮರೆತು ಬಿಡು. ನಿನ್ನನ್ನು ರಕ್ಷಿಸುವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಬಲತ್ಕರಿಸಬೇಕಾದೀತು. ಏನು, ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ಜಾಗೃತರಾಗಿ ಭೂಕಂಪ ಜ್ವಲಜ್ವಾಸಿಗಳೇ, ಎಚ್ಚರದಿಂದಲೇ ಅಷ್ಟದಿಕ್ಪಾಲಕರೇ, ಮಾತೇ ವಸುಂಧರೆ, ಈ ದುರುಳನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರೊಳಗೆ ನಿನ್ನ ಗರ್ಭೊಡೆದಿ ಭಾಗವಾಗಿ ಮಾಡಿ ಈ ಅಭಾಗಿನ ಪುತ್ರಿಯನ್ನು ನಿನ್ನ ಉದರದೊಳಗೆ ಸೇರಿಸಿಕೋ ತಾಯಿ, ಸೇರಿಸಿಕೋ. ಜಾನಕಿ, ನಯವಿನಿಂದ ಪ್ರಾರ್ಥಿಸಿಕೊಳ್ಳುತ್ತೀನವನು.
ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ಸಿದ್ಧರಾಗು ನನ್ನ ಲಿಂಗನಕ್ಕೆ. ನಿನ್ನ ಘಾತಕ! ಸ್ವಯಂವರ ಸಭೆಯಲ್ಲಿ ಹರದನ ಸಂರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ನೀನು ಅಸಮರ್ಥನು. ಏನು ನಾನು ಅಸಮರ್ಥನೆ ಸಹಿಸಲಾರೆ, ತಾಳಲಾರೆ. ಜಾನಕಿ, ಸಿದ್ಧರಾಗು ನನ್ನ ಲಿಂಗನಕ್ಕೆ. ಏನಾತಕ್ಕೆ ಇಲ್ಲಿಗೆ ಬಂದೆ ಬಂದೋಡು? ನೀ ಎಂತಹ ಅಕಾರ್ಯವನ್ನು ಮಾಡುತ್ತಿರುವಿರಿ? ವೀರಾದಿ ವೀರರು, ಶೂರಾದಿ ಶೂರರು ಆದ ತಾವು ಅಬಲೆಯಾದ ಸ್ತ್ರೀಯೋರ್ವಳ ಮೇಲೆ ಬಲಪ್ರಯೋಗ ಮಾಡುವುದು ನಿಮಗೆ ಉಚಿತವೇನು ಸ್ವಾಮಿ? ಎಂತಹ ಹಠವಾದಿಯೇ ನೀನು ಮಂಡೋದರಿ! ರಾಮನ ಶಿವನ ಸಂಸನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆ ತಗ್ಗಿಸಿದೆ. ನನ್ನ ತಂಗಿ ಶೂರ್ಪನಖ ಅಪಮಾನಿತಳಾಗಿ ಕಿವಿಗಳನ್ನು ಕೊಯ್ದುಕೊಂಡು ರೋಧಿಸುತ್ತಾ ನನ್ನ ಎದುರಿಗೆ ನಿಂತಾಗ ಮತ್ತೊಂದು ಸಾರಿ ತಲೆ ತಗ್ಗಿಸಿದೆ. ಸೀತೆಯನ್ನು ಅಪಹರಿಸಿ ತಂದು ಇವೆರಡು ಕಾರ್ಯಕ ಪ್ರಚೋದಿಸಿದೆ ಎಂದು ಸಂತೃಪ್ತನಾದೆ. ಆದರೆ ಇನ್ನಿನ್ನೀ ವರ್ತನೆಯಿಂದ ನನ್ನ ಆಸೆ ಎಲ್ಲವೂ ಗಾಯವಾಗಿ ಹೋಯಿತು. ಸ್ವಾಮಿ, ಶಾಂತರಾಗಿ. ಆ ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ಜಾನಕಿ, ಮಂಡೋದರಿ, ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಡುತ್ತಿರುವೆನು. ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಶತಚಿತ್ರವಾಗಿ ಕತ್ತರಿಸಿ ದಯದಿಂದ ಬಿದ್ದಾಡುವೆನು.